ನೋಡಿಯಪ್ಪ, ಯಾರೋ ಅಪೇಕ್ಷಣೆ ಮಾಡ್ತಾರೆ. ನಮ್ಗೆ ರಾಜ್ಯದ ಹಿತ ಮುಖ್ಯ, ರೈತರ ಹಿತ ಮುಖ್ಯ. ಮರ ತೆಗಿಬೇಡಿ, ಚಿಕ್ಕಿದನ್ ತೆಗಿಬೇಡಿ ರೋಡಲ್ಲಿ. ಅದೆಲ್ಲ ಒಂದ್ ಮರಕ್ಕೆ 4 ಮರ ನೆಡೋಣ. ಅದೆಲ್ಲ ವಿ ಕಾಂಟ್. ನಮ್ದೇನು ಸರ್ಕಾರದ ಒಂದು ಸ್ಕೀಮ್ಸ್ ಇದೆ, ಆ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡ್ಬೇಕಾರೆ, ಒಂದು ರೋಡ್ ವೈಂಡಿಂಗ್ ಮಾಡ್ಬೇಕಾರೆ ನಾವೆಲ್ಲ ಪರಿಸರ ಮರ ಹೋಗ್ತದೆ, ಮರ ಹೊಸ ಆಗ್ತಾ ಇರ್ತೀವಿ. ಈಗಿನ ಸ್ಟಿಲ್ ಅದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಆಗ್ತಾ ಇದೆ. ಬಟ್ ನಮ್ದು ಏನ್ ಶೇರ್ ಇದೆ ಅಲ್ಲಿ ಆದ್ರೆ ಏನಾಗ್ತದೆ, ನಾವು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಅಂತಿದೆ ನೋಡೋಣ. ಅದು ಫುಲ್ ಡೀಟೇಲ್ ಡಿಸ್ಕಷನ್, ಟೆಕ್ನಿಕಲ್ ರಿಪೋರ್ಟ್ ಬರ್ಲಿ ಅದ್ರ ಬಗ್ಗೆ. ಇನ್ನೊಂದು ವಿಚಾರ ಸರ್, ಈ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡೋದಕ್ಕೆ ಹೋಗಿದೆ. ಹಿಂದೆ ಸ್ಟೀಲ್ ಬ್ರಿಡ್ಜ್ ಅನ್ನ ಬಿಜೆಪಿ ವಿರೋಧ ಮಾಡಿತ್ತು. ಈಗ ಟನಲ್ ರೋಡ್ ವಿಚಾರಕ್ಕೂ ಕೂಡ ನಾಳೆ 28 ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರ ಟೆಕ್ನಿಕಲಿ ಅದನ್ನ ರೆಡಿ ಇದೆ. ನೋಡಪ್ಪ, ಅವತ್ತು ಜಾರ್ಜ್ ಅವರು ಮಾಡಕ್ ಹೊರಟಿದ್ರು, ಅವರು ವಿರೋಧ ಮಾಡಿದ್ರು. ಈಗ ನಾನು ಏನ್ ಹೇಳ್ದೆ, ಒಂದೇ ದಿನದಲ್ಲಿ ಮಾಡಕ್ಕಾಗಲ್ಲ, ಒಂದು ವರ್ಷದಲ್ಲಿ ಮಾಡಕ್ಕಾಗಲ್ಲ, ದೇವರು ಬಂದ್ರು ಮಾಡಕ್ಕಾಗಲ್ಲ. ಏನ್ ಟೀಕೆ ಮಾಡಿ ಐ ಆಮ್ ವೆಲ್ಕಮ್. ಅವರೆಲ್ಲ ಟೀಕೆ ಮಾಡ್ತಾ ಇದ್ದಷ್ಟು ಒಳ್ಳೇದು. ಅಸೆಂಬ್ಲಿ ಚರ್ಚೆ ಮಾಡ್ಲಿ ಅದನ್ನ. ಐ ಆಮ್ ವೇಟಿಂಗ್ ಫಾರ್ ದಟ್. ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗ್ಲಿಲ್ಲ. ನಾನೇನ್ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ಲಿ. ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ. ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ಪ್ರೊಸೀಜರ್. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಬೆಂಗಳೂರು ನಗರಕ್ಕೆ ಮಾಡಿರೋಂತ ಈ 1.5 ವರ್ಷದಲ್ಲಿ ಎನಿಥಿಂಗ್ ವಿತೌಟ್ ಎ ಮಾಸ್ಟರ್ ಪ್ಲಾನ್ ಇಟ್ ನಾಟ್ ಬಿ ಡನ್. ದೋ ಬೆಂಗಳೂರು ದೊಡ್ಡ ನಾವು ಪ್ಲಾನ್ಡ್ ಸಿಟಿ ಬೇರೆ ತರ ಇಲ್ಲದೆ ಹೋಗಿದ್ದು ಕೂಡ ಮೊದಲಿಂದ ಇತ್ತು. ನಾವು ಕಾಂಪನ್ಸೇಷನ್ ಈಗ ಬರೀ ಪ್ಯಾಲೇಸ್ ಕಾಂಪನ್ಸೇಷನ್ಗೆ 3,000 ಕೋಟಿ ಕೊಡಬೇಕು ಅಂತ ಗವರ್ಮೆಂಟ್ TDR ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನಾವು ನೋಡ್ತಾ ಇದ್ದೀವಿ. ಸೊ ಬೆಂಗಳೂರು ರೋಡ್ ನಾವು ಹೊಡಿಬೇಕಾದ್ರೆ 3 ಲಕ್ಷ ಕೋಟಿ ರೂಪಾಯಿ ಬೇಕು. 3 ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದೀವಿ. ಈಗೇನ್ ನಾವು ಟನಲ್ ಮಾಡ್ಬೇಕು ಅಂತ ಹೊರಟಿದೀವಲ್ಲ, ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂತ ಅಂದ್ರೆ ಕಾಂಪನ್ಸೇಷನ್ 3 ಲಕ್ಷ ಕೋಟಿ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲಾ ಕಡೆ 1:2 ಕೊಡಬೇಕು. ಈಗ ಎಲ್ಲಿ ಇಲ್ಲಿಂದ ಸಿಲ್ಕ್ ಜಂಕ್ಷನ್ ಈ ಕಡೆಯಿಂದ ಆ ಕಡೆಗೆ ಮಾಡ್ಬೇಕಾದ್ರೆ ಬರೀ ಕಾಂಪನ್ಸೇಷನ್, ಬರೀ ರೋಡ್ ಬಿಡಿ. ನೀವು ಟನಲ್ ರೋಡ್ಸ್ ಅಷ್ಟೇ. ಟನಲ್ ರೋಡ್ ಅಲ್ದೇನೆ ಎಕ್ಸ್ಪ್ರೆಸ್ ಫೀಡರ್ ಚಾನಲ್ ಹಿಂದೆ ನಾವು ಪ್ಲಾನ್ ಮಾಡ್ಬೇಕಾದ್ರೆ ನಾವು ಡಬಲ್ ಡೆಕ್ಕರ್ ನ ಮಾಡಲಿಲ್ಲ. ಅವತ್ತು ಡಬಲ್ ಡೆಕ್ಕರ್ ಮಾಡಿದ್ರೆ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಅರ್ಧ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇಟ್ ಇಸ್ ಯಾವ ಸಕ್ಸಸ್ ಗವರ್ಮೆಂಟ್, ಕಾಂಗ್ರೆಸ್ ಗವರ್ಮೆಂಟ್ ಇತ್ತೋ, ಬಿಜೆಪಿ ಗವರ್ಮೆಂಟ್ ಇತ್ತೋ, ದಳದ ಗವರ್ಮೆಂಟ್ ಇತ್ತೋ. ಈಗೇನ್ ನಾವು ರಾಗಿಗುಡ್ಡದ ಒಂದು ಟ್ರಯಲ್ ಬೇಸಿಸ್ ನಾವು ಮಾಡಿದ್ವಿ, ಆ ರೀತಿ ಎಲ್ಲಾ ಕಡೆನೂ ಮಾಡ್ಬಿಟ್ಟಿದ್ರೆ, ಇನ್ಕ್ಲೂಡಿಂಗ್ ಈಗ ನಾವು ಏರ್ಪೋರ್ಟ್ ವರ್ಗೂ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿ ಇದು ನಮ್ಮ ಇದರಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇರ್ಬೋದು, ಎಲ್ಲಾ ಕಡೆ ಏನೇನು ಮೆಟ್ರೋ ಎಲ್ಲೆಲ್ಲಿ ಹೋಗ್ತಾ ಇದೆ, ಅದ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ಅದಕ್ಕೆ ನೆಕ್ಸ್ಟ್ ಎಲ್ಲೇ ಇದ್ರು ಕೂಡ ನಾವು ಅದನ್ನ ತೆಗೆದುಕೊಂಡಿದ್ದೇವೆ. ಕಾರ್ಪೊರೇಷನ್ ಕೂಡ 50% ಶೇರ್ ಮಾಡ್ತಿದೆ ಅಂತ ಒಪ್ಕೊಂಡಿದ್ದು ನಾವು. ದಟ್ ಫ್ಲೈಓವರ್ಗೆ ಇಬ್ರು ಶೇರ್ ಮಾಡ್ತೀವಿ ಅಂತ. ದಿ ಕಾಸ್ಟ್ ಆಫ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಪೊರೇಷನ್ ಬೇರ್ ಮಾಡ್ತಿದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಇದಲ್ಲದೆ 160 ಕಿಲೋಮೀಟರ್ ಅಷ್ಟು ಫ್ಲೈಓವರ್ಸ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಮೇಡ್ ಎ ಪ್ಲಾನ್ ಪ್ರಪೋಸ್. ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಕಾಲುವೆಗಳ ಪಕ್ಕದಲ್ಲಿ ನಾಲಾಗಳಿಗೆ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದೀವಿ. ಅವ್ರಿಗೆ ಯಾರಿಗೆ ಕಾಸು ಕೊಡದೆ ಬರೀ ಯಾಕೆಂದ್ರೆ ಅವ್ರಿಗೇನು ಕಟ್ಟಕ್ ಬಿಡಲ್ಲ. ಸೊ ಒಂದೊಂದೇ ನೋಟಿಫಿಕೇಶನ್ ಮಾಡ್ತಾ ಇದೀವಿ. ಸೊ ಮುಂದಕ್ಕೆ ನಾವು ಏನ್ ಪ್ಲಾನ್ ಮಾಡ್ತಾ ಇದೀವಿ ಅದೆಲ್ಲ ಇಟ್ ಟೇಕ್ಸ್ ಟೈಮ್. ಈಗ ನಾವು ಫಸ್ಟ್ ಟೈಮ್ 60,000 ಕೋಟಿ ಈಗಾಗಲೇ ಗವರ್ಮೆಂಟ್ ಗ್ಯಾರಂಟಿ ಕೊಟ್ಟಿದೆ. ಗವರ್ಮೆಂಟ್ ಅಷ್ಟು ದುಡ್ಡು ಗ್ಯಾರಂಟಿ. ನಾನು ಟ್ಯಾಕ್ಸಸ್ ಅಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡಿದೀವಿ. ಈಗೆಲ್ಲನೂ ಟ್ಯಾಕ್ಸ್ ನೆಟ್ಗೆ ತೆಗೆದುಕೊಂಡು ಬರ್ತಾ ಇದೀವಿ. ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಖಾತೆ ಕೊಡಕ್ ವ್ಯವಸ್ಥೆ ಮಾಡ್ತಾ ಇದೀವಿ. ಮನೆ ಬಾಗಿಲು ಹೋಗಿ ನಿಮ್ ಡಾಕ್ಯುಮೆಂಟ್ ಸೆಟರೇಟ್ ಮಾಡ್ಕೊಳ್ಳಿ ಅಂತ ಪ್ರತಿ ಒಂದು ಮನೆಗೂ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆಲ್ಲ ಎಷ್ಟು ವರ್ಷ ಆಗಿತ್ತೋ ಏನಾಗಿತ್ತೋ ಅವ್ರ ಮನೆ ಬಾಗಿಲು ಕೊಡಬೇಕು ಅಂತ ಮಾಡ್ತಾ ಇದೀವಿ. ಸೊ ಅದನ್ನೆಲ್ಲ ಅಸೆಂಬ್ಲಿ ನಾನು ಮಾತಾಡೋಣ ಅಂತ ನಾಟ್ ಸ್ಪೋಕನ್ ಎನಿಥಿಂಗ್ ಆನ್ ದಟ್. ಬೈಯವರೆಲ್ಲ ಬೈತಾ ಇರ್ಲಿ, ಅವ್ರಿರೋದೇ ಬೈಯಕ್ ನಮ್ಗೆ, ಅವ್ರಿರೋಕೆ ತಿದ್ದಕ್ಕೆ. ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು ನಾವು ಸ್ವೀಕಾರ ಮಾಡಕ್ ನಾವು ತಯಾರಿದ್ದೀವಿ.
ಏನ್ ದರ್ ಇಸ್ ನೋ ಪ್ರಾಬ್ಲಮ್. Sir, how you ಬಟ್ ಆಗ್ಬೇಕಲ್ಲ, ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. sir, how you react to this? ಆಮೇಲೆ ಐ ಹ್ಯಾವ್ ನಾಟ್ ಸಿ, ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಹೈದರಾಬಾದ್, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಬಾಂಬೆ, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಡೆಲ್ಲಿ, ಐ ಹ್ಯಾವ್ ಸೀನ್ ದಿ ಅದರ್ ಪಾರ್ಟ್ಸ್ ಆಫ್ ದಿ ರೋಡ್. ಆಲ್ ಆರ್ ವರ್ಸ್ ದೆನ್ ಬೆಂಗಳೂರು. ಬೇಕಾದ್ರೆ ನಾನು ಅವ್ರದ್ದು ಮೂವ್ಮೆಂಟ್ ಟೈಮಿಂಗ್ ಹೇಳ್ತಿದ್ದಾರೆ, ಟ್ರಾಫಿಕ್ ಮೂವ್ಮೆಂಟ್ ಟೈಮಿಂಗ್ ಅದೆಲ್ಲ ನಾನು ಅಸೆಂಬ್ಲಿ ಬೇಕಾದ್ರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಬ್ಯಾಂಗ್ಳೂರ್ ಬೇಕಾದ್ರೆ ಬ್ಯಾಂಗ್ಳೂರ್ ಇಸ್ ವೆಲ್ ಫೋಕಸ್ಡ್ ಇನ್ ದಿ ವರ್ಲ್ಡ್. ದೇ ಆರ್ ನಾಟ್ ಲುಕಿಂಗ್ ಅಬೌಟ್ ಬಾಂಬೆ ಟ್ರಾಫಿಕ್ ಆರ್ ಡೆಲ್ಲಿ ಟ್ರಾಫಿಕ್, ದೇ ಆರ್ ಲುಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಟ್ರಾಫಿಕ್. ಸೊ ಹಂಗೆ ಇದೆ. ಸೊ ಡೆವಲಪ್ಮೆಂಟ್ ಮಾಡಬೇಕು, ಸ್ವಲ್ಪ ಹೊರಗಡೆ ಬಿಯಾಂಡ್ ಬ್ಯಾಂಗ್ಳೂರ್ ತಗೊಂಡೋಗ್ಬೇಕು ಅಂತ ಕೂಡ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ.